ಏನಿವತ್ತು ಜೀನಿಯಸ್ ಸ್ಟಾಕ್ ಬ್ರೋಕರ್ ರೊಮ್ಯಾಂಟಿಕ್ ಮೂಡಲ್ಲಿದ್ದಾರೆ. ಜೇನ್ ನೊಣಗಳು ಒಳ್ಳೆ ಹೂವಿನ ಮಕರಂದ ನೋಡಿದ್ರೆ ಸುಮ್ನೆ ಬಿಡ್ತಾವ. ಅಪರೂಪಕ್ಕೆ ನಮ್ ಡಾಕ್ಟರ್ ಮೇಡಮು ನಮ್ಗೆ ಅಂತ ಟೈಮ್ ಕೊಡುವಾಗ ನಾನ್ ವೇಸ್ಟ್ ಮಾಡ್ಕೊಳಲ್ಲ. ಸಾಕು ಹೀಗೆ ಆದ್ರೆ ಮ್ಯಾಂಗ್ಳೂರ್ಗೆ ಹೋಗೋಷ್ಟೊತ್ತಿಗೆ ಈವ್ನಿಂಗ್ ಆಗ್ಬಿಡುತ್ತೆ. ಬೇಗ ಹೊರಡೋಣ. ಆರ್ಯನ್, ನನ್ ಲಗೇಜ್ ಪ್ಯಾಕ್ ಮಾಡ್ಕೊಡ್ತೀಯಾ ಪ್ಲೀಸ್ ಪ್ಲೀಸ್ ಪ್ಲೀಸ್? ನಮ್ಮಿಬ್ರಿಗೂ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಆಗ್ಲೇ ಇಷ್ಟು ದೊಡ್ಡ ಸುಟ್ ಕೇಸು. ಇನ್ನು ಮದುವೆ ಆದ್ಮೇಲೆ ಜೀಸಸ್. ಸರ್, ಕೊಲೆಗಳು ತುಂಬಾ ವಿಚಿತ್ರವಾಗಿವೆ. ಒಂದೊಂದು ಕೊಲೆನೂ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದಾನೆ. ಒಬ್ಬರಿಗೆ ಪಾಯ್ಸನಸ್ ಮಶ್ರೂಮ್ನ ತಿನ್ಸಿ ಸಾಯಿಸಿದ್ರೆ ಇನ್ನೊಬ್ಬರನ್ನ ಫಾರೆಸ್ಟ್ ಸಾಯಿಸಿದ್ದಾನೆ. ಇವಾಗ ನೋಡಿದ್ರೆ ಜೇನುಹುಳನ ಬಾಯಿಗೆ ಹಾಕಿ ಕೊಲೆ ಮಾಡಿದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಕಿಲ್ಲರ್ ತುಂಬಾ ರಿಸರ್ಚ್ ಮಾಡಿ ಯಾರ ಕೈಗೂ ಸಿಗ್ಬಾರ್ದು ಅಂತ ಬ್ರಿಲಿಯಂಟ್ ಆಗಿ ಪ್ಲಾನ್ ಮಾಡಿ ಸಾಯಿಸ್ತಿದ್ದಾನೆ ಅನ್ಸುತ್ತೆ ಸರ್. ನಿಜ. ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಅವನಿಗೆ ನ್ಯೂಸಲ್ಲಿ ಇರಬೇಕು ಅಂತ ಆಸೆ, ಸುದ್ದಿಲಿರ್ಬೇಕು, ಎಲ್ಲರೂ ಅವನ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕು ಅನ್ನೋದು ಅವನಿಗೊಂದು ಫ್ಯಾನ್ಸಿ. ಅದಕ್ಕೆ ಅವನು ಜೇನುಳ ಯೂಸ್ ಮಾಡಿದ್ದಾನೆ. ಬಹಳ ಕಿಲಾಡಿದ್ದಾನೆ. ರಿಪೋರ್ಟ್ ಪ್ರಕಾರ ಸ್ಟ್ರಿಂಗ್ಸ್ ಇಂದಾಗಿ ಮುಖ ಎಲ್ಲ ಸ್ವೆಲ್ಲಿಂಗ್ ಆಗಿ ಹಾರ್ಟ್ ಅಟ್ಯಾಕ್ ಇಮಿಡಿಯೇಟ್ ಆಗಿದೆ ಅಂತಿದೆ. ವಾಟ್ ಇಸ್ ದಿಸ್ ಮೌನ? ಯಾವಾಗ ನೋಡಿದ್ರು ಕೆಲ್ಸ. ಈ ಖುಷಿಗೆ ಮದ್ವೆ ಯಾಕಾದೆ? ಮೌನ ಯಾಕೆ ಹೊಸದಾಗಿ ಮಾತಾಡ್ತಿದ್ಯಾ? ಯಾವ್ದೋ ಇಂಪಾರ್ಟೆಂಟ್ ಕೇಸ್ ನಡೀತಿದ್ಯಮ್ಮ. ಪೊಲೀಸಿಗೆ ಯಾವ ಕೇಸ್ ಇಂಪಾರ್ಟೆಂಟ್ ಇರಲ್ಲ, ಡಾಕ್ಟರ್ಗೆ ಯಾವ ಆಪರೇಷನ್ ಮೇಜರ್ ಆಗಿರಲ್ಲ. ಎಲ್ಲಾರ್ಗೂ ಅವ್ರವ್ರ ಕೇಸ್ ಇಂಪಾರ್ಟೆಂಟ್ ಆಗೇ ಇರುತ್ತೆ. ಎಲ್ಲಾರ್ಗೂ ಅವ್ರವ್ರ ಕೆಲಸ ಇಂಪಾರ್ಟೆಂಟೇ. ನನಗ್ ಮನೇಲಿ ಕೂತು ಬೇಜಾರಾಗಿದೆ. ನೋಡು, ನಿನಗಷ್ಟು ಬೇಜಾರಾದ್ರೆ ಏನಾದ್ರೂ ಹೊಸದನ್ನ ಕಲಿ. ಕೀಪ್ ಯೋರ್ಸೆಲ್ಫ್ ಆಕ್ಯುಪೈಡ್, ಬಿ ಬಿಸಿ. ನನಗ್ ಬಿಸಿ ಆಗು ಅಂತ ಹೇಳ್ತಿದ್ಯಾ ಹೊರತು ನಾನ್ ನಿನ್ಗೋಸ್ಕರ ಫ್ರೀ ಮಾಡ್ಕೋತೀನಿ ಅಂತ ಹೇಳ್ತಾನೆ ಇಲ್ವಲ್ಲ ಭೈರವ್. ನೀನ್ ಬಾಯ್ ಫ್ರೆಂಡ್ ಆಗಿದ್ದಾಗ್ಲೇ ಚೆನ್ನಾಗಿತ್ತು. ಯು ವರ್ ಅ ಗುಡ್ ಬಾಯ್ ಫ್ರೆಂಡ್, ನಾಟ್ ಅ ಗುಡ್ ಹಸ್ಬೆಂಡ್. ಅಟ್ಲೀಸ್ಟ್ ಶಾಪಿಂಗ್ ಕರ್ಕೊಂಡು ಹೋಗ್ಬೋದಲ್ವಾ? ಅಲ್ಗೂ ಕರ್ಕೊಂಡು ಹೋಗಲ್ಲ. ಶಾಪಿಂಗ್ ಒಂದು ದೊಡ್ಡ ವಿಷಯನ ಮೌನ. ನಿನ್ ಫ್ರೆಂಡ್ಸ್ಗೆ ಫೋನ್ ಮಾಡು, ಬೋರ್ ಆದ್ರೆ ಅವ್ರನ್ನ ಕರ್ಕೊಂಡು ಶಾಪಿಂಗ್ ಹೋಗು. ಸಂಸಾರನೂ ಫ್ರೆಂಡ್ಸ್ ಜೊತೆನೆ ಮಾಡ್ಲಾ? ನಿನ್ನ ಇಷ್ಟಪಟ್ಟು ಮನೆಯವ್ರನ್ನೆಲ್ಲ ಎದುರು ಹಾಕೊಂಡು ನಿನ್ಗೋಸ್ಕರ ಬನ್ನಲ್ಲ. ಥ್ಯಾಂಕ್ ಯು. ಇವತ್ ನಮ್ ವೆಡ್ಡಿಂಗ್ ಆನಿವರ್ಸರಿ. ನಿನ್ಗೋಸ್ಕರ ಸರ್ಪ್ರೈಸ್ ಕೊಡೋಣ ಅಂತ ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ದೆ. ಥ್ಯಾಂಕ್ಸ್, ನೀನೇ ನನಗೆ ದೊಡ್ಡ ಸರ್ಪ್ರೈಸ್ ಕೊಟ್ಟೆ. ಮೌನ, ಐ ಆಮ್ ರಿಯಲಿ ಸಾರಿ. ಐ ಡಿಡ್ಂಟ್ ಮೀನ್ ಟು. ಸ್ಟಾಪ್ ಇಟ್. ಮೌನ ಪ್ಲೀಸ್, ನನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಅರ್ಥ ಮಾಡ್ಸೋರೆ, ಯಾರು ಅರ್ಥ ಮಾಡ್ಕೊಳ್ಳೋರಿಲ್ಲ. ಈ ನೆನಪುಗಳು ಕಣ್ಣೀರಿನ ತರ ಹರಿದೋಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಒಂದಿನ ಫುಲ್ಲು ಹತ್ತು ನೆಮ್ಮದಿಯಾಗಿರ್ತಿದ್ದೆ. ಐ ರಿಯಲಿ ಹೋಪ್ ಒಂದಲ್ಲ ಒಂದಿನ ನನ್ನ ವ್ಯಾಲ್ಯೂ ನಿನಗೆ ಅರ್ಥ ಆಗುತ್ತೆ. ಮೌನ ಪ್ಲೀಸ್, ಯಾಕೆ ಏನೇನೋ ಹ್ಯಾಪಿ ಆನಿವರ್ಸರಿ. ಮೌನ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸರ್, ಕೇಸ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಬಟ್ ಇಟ್ಸ್ ನಾಟ್ ಇಂಪಾಸಿಬಲ್. ಇನ್ಫ್ಯಾಕ್ಟ್ ಕಿಲ್ಲರ್ ಬಂದು ವಿಕ್ಟಿಮ್ಗಳ ವೀಕ್ನೆಸಸ್ ಮತ್ತು ಅವರ ಹ್ಯಾಬಿಟ್ಸ್ನ ಬಳಸಿ ಅವ್ರನ್ನ ಕೊಲೆ ಮಾಡ್ತಿದ್ದಾನೆ. ಕೊಲೆ ಆಗಿರೋ ಜಾಗ ಎಲ್ಲ ರಿಮೋಟ್ ಲೊಕೇಶನ್ಸ್. ಅಲ್ಲಿ ಯಾವುದೇ ಥರ CCTV ಫುಟೇಜ್, ಇನ್ನಿತರ ಎವಿಡೆನ್ಸ್ಗಳಾಗಲಿ ವಿಟ್ನೆಸ್ಗಳಾಗಲಿ ಇಲ್ಲ. ಸತ್ತಿರೋರೆಲ್ಲ ಡಾಕ್ಟರ್ಸ್. ಅವ್ರಿಗೆ ಯಾವುದೇ ಪ್ರೊಫೆಷನಲ್ ರೈವಲ್ರಿ ಆಗಲಿ, ಶತ್ರುಗಳಾಗಲಿ ಅಥವಾ ಫ್ಯಾಮಿಲಿನಲ್ಲಿ ಗಲಾಟೆಗಳಾಗಲಿ ಇಲ್ಲ. ಆಮೇಲೆ ನಮಗೆ ಇಲ್ಲಿವರೆಗೂ ನಡೆದಿರೋ ಇನ್ವೆಸ್ಟಿಗೇಷನ್ ಪ್ರಕಾರ ಕಿಲ್ಲರ್ಗೆ ಈ ಲೆಗ್ ಲೆಂತ್ ಡಿಸ್ಕ್ರಿಪೆನ್ಸಿ ಇದೆ ಅನ್ನೋದು ಬಿಟ್ಟು ಕಿಲ್ಲರ್ ಬಗ್ಗೆ ಬೇರೆ ಯಾವುದೇ ಮಾಹಿತಿ ನಮಗಿಲ್ಲ. ಹಿ ಈಸ್ ಟ್ರೈಂಗ್ ಟು ಆ್ಯಕ್ಟ್ ಸ್ಮಾರ್ಟ್. ಇನ್ಫ್ಯಾಕ್ಟ್ ಅವನೊಬ್ಬ ಕಾಂಟ್ರಾಕ್ಟ್ ಕಿಲ್ಲರ್ನ ಬಳಸ್ಕೋತಾ ಇರ್ಬೋದು ಅಂತ ನಮಗೆ ಡೌಟ್ ಇದೆ. ವಿ ಆರ್ ಟ್ರ್ಯಾಕಿಂಗ್ ಆಲ್ ದ ಅವೈಲೇಬಲ್ ಎವಿಡೆನ್ಸಸ್. ಆಮೇಲೆ ಈ ಮೆಡಿಕಲ್ ಫ್ರೆಟರ್ನಿಟಿಗೆ ಅಲರ್ಟ್ ಮಾಡ್ತೀವಿ ಸರ್. ಈ ಕೇಸಿಂದ ತುಂಬಾ ಪ್ರೆಷರ್ ಬಿಲ್ಡ್ ಆಗ್ತಿದೆ. ಮೆಡಿಕಲ್ ಅಸೋಸಿಯೇಷನ್ ಇಂದನೂ ಒತ್ತಡ ಬರ್ತಿದೆ. ಸರ್, ಇದು ಆ್ಯಕ್ಚುಲಿ ಯಾವುದೋ ಒಂದು ಮೆಡಿಕಲ್ ಕ್ಯಾಂಪಲ್ಲಿ ಏನೋ ಒಂದು ಘಟನೆ ನಡೆದಿದೆ. ಅದಾದ ನಂತರ ಇವೆಲ್ಲ ನಡೀತಾ ಇದೆ ಸರ್. ಕಾರಣ ಬೇಡ ಭೈರವ್, ನೀವು ಎಫಿಷಿಯೆಂಟ್ ಅಂತಾನೆ ಈ ಕೇಸ್ನ ನಿಮ್ಗೆ ಒಪ್ಸಿರೋದು. ಹಾಯ್ ಬೇಬಿ. ಹೇ ಹಾಯ್, ಹೌ ವಾಸ್ ಯುವರ್ ಡೇ? ಗುಡ್. ಕಾಫಿ? ಏನದು? ಓ, ಮ್ಯಾರೇಜ್ ಇನ್ವಿಟೇಷನ್. ಯಾರ್ದು? ಕಲೀಗ್ದು. ಫ್ರೆಂಡ್ಸು ಕಲೀಗ್ಸ್ ಎಲ್ಲ ಮದ್ವೆ ಯಾವಾಗ ಅಂತ ಕೇಳ್ತಿದ್ದಾರೆ. ನಾವು ಹೀಗೆ ಎಷ್ಟು ದಿನ ಅಂತ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರೋದು? ನೀನು MD ಕಂಪ್ಲೀಟ್ ಮಾಡ್ಕೋ. ಅವ್ರು ಹೇಳೋ ಮಾತಿಗೆ ತಲೆ ಕೆಡಿಸ್ಕೊಳ್ಬೇಡ. ಮದುವೆ ಆದ್ಮೇಲೆ ಜೊತೆಗಿರ್ಬೇಕಾಗಿರೋದು ನಾನು ಮತ್ತೆ ನೀನು, ಅವರಲ್ಲ.
20s ಇದು ಮತ್ತೆ ಬರಲ್ಲ. ಎಂಜಾಯ್ ಮಾಡೋ ಟೈಮಲ್ಲಿ ಎಂಗೇಜ್ ಆಗು ಅಂತಿದೆಯಲ್ಲ. ಆದ್ರೆ ಆಮೇಲೂ ಎಂಜಾಯ್ ಮಾಡ್ಬೋದಲ್ವಾ? ಬಾಯ್ಲಿ ಕೂಚು. ಯಾಕೀರಾ, ನಾನು ಯಾವಾಗಲೂ ನನಗಿಂತ ನೀನು ಖುಷಿಯಾಗಿರ್ಬೇಕು ಅಂತ ಆಸೆ ಪಡೋನು. ನಿನ್ನ ಖುಷಿಯಾಗಿಡೋಕೆ ನನಗಿನ್ನೊಂದು ಸ್ವಲ್ಪ ಟೈಮ್ ಬೇಕು. ನಾನು ಅನ್ಕೊಂಡಿರೋ ಕೆಲವು ಕೆಲಸ ಮುಗಿಬೇಕು. ಆದರೂ ಈಗ ಮದ್ವೆ ಆಗಕ್ಕೇನು ಪ್ರಾಬ್ಲಮ್ ಹೇಳು? ನೀನ್ ಕೆಲಸ ಮಾಡ್ತಿಲ್ವಾ? ನಾನು ಕೆಲಸ ಮಾಡ್ತಿಲ್ವಾ? ಕೆಲಸ ಮಾಡ್ತಿದ್ದೀವಿ ಅಂದ ಮಾತ್ರಕ್ಕೆ ಮದುವೆ ಆಗೋದಲ್ಲ. ಅಥವಾ ಮದುವೆ ಅನ್ನೋದು ಯಾವ ಕೆಲಸದ ಮೇಲೂ ನಿಂತಿಲ್ಲ. ಸಮಾಜಕ್ಕೋಸ್ಕರ ಮದುವೆ ಆಗೋದು ಹೇಗಿರುತ್ತೆ ಗೊತ್ತಾ? ಸ್ಮಶಾನ ಖಾಲಿ ಇದೆ ಅಂತ ಸತ್ತಾಗಿರುತ್ತೆ. ನೀನ್ ರೆಡಿ ಆಗೋದು ಯಾವಾಗ? ಐ ಮೀನ್ ಮೆಂಟಲಿ ರೆಡಿ ಆಗೋದು ಯಾವಾಗ? ಇನ್ನೊಂದು 6 ತಿಂಗಳು, 1 ವರ್ಷ, ಇನ್ನು ಎಷ್ಟು ದಿನ? ನಿಂಗದ್ ಹೇಗೆ ಹೇಳಲಿ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಾನೊಬ್ಳು ಅನಾಥೆ ಅಲ್ವಾ, ಅದಕ್ಕೆ ನನ್ಗಾಗ ಅನ್ನಿಸ್ತಿದೆ. ಹೇ, ನಾನು ಅದೇ ರೀತಿ ತಾನೆ. ಈಗೇನು ಮದುವೆ ಆಗ್ಬೇಕು. ಇನ್ನು 3 ತಿಂಗಳಿಗೆ ನನ್ನ ಬರ್ಡೇ ಬರುತ್ತೆ. ಬರ್ಡೇ ಅಂದ್ರೆ ಸಾವಿಗೆ ಒಂದೊಂದೇ ವರ್ಷ ಹತ್ರ ಆದಂಗೆ ಅಂತ ನಮ್ದು. ನಾನು ಇನ್ನು ಎಷ್ಟು ವರ್ಷ ಬದುಕಿರ್ತೀನೋ ಅಷ್ಟು ವರ್ಷನೂ ನಿನ್ನ ಜೊತೆಗೆ ಇರ್ತೀನಿ. ಪ್ರಾಮಿಸ್. ಖುಷಿನಾ? ಸಾವು ನಮ್ಮ ಎದುರಿಗೆ ಬಂದಾಗ ಅದನ್ನ ಒಪ್ಕೊಳ್ಳೇಬೇಕು. ಬಂದಾಗ ನೋಡ್ಕೊಳ್ಳೋಣ ಅಂದೆ. ಕಷ್ಟ ಬಂದ್ರೆ ಎದುರಿಸೋ ಧೈರ್ಯ ಇದೆ, ಆದ್ರೆ ಸಾವು ಬಂದ್ರೆ ಎದುರಿಸೋ ಶಕ್ತಿ ಇಲ್ಲ. ಆರ್ಯ, ನನಗ್ ಸಾವಿನ ಬಗ್ಗೆ ಭಯ ಇಲ್ಲ. ನನಗೇನಾದ್ರೂ ಆದ್ರೆ ನೀನ್ ಒಂಟಿ ಆಗ್ತೀಯ, ನಿನಗೇನಾದ್ರೂ ಆದ್ರೆ ನಾನ್ ಒಂಟಿ ಆಗ್ತೀನಿ. ನೋಡು, ರಿಲ್ಯಾಕ್ಸ್. ನಮ್ಮಿಬ್ರಿಗೆ ಏನೂ ಆಗಲ್ಲ. ಅಷ್ಟಕ್ಕೂ ನಾವ್ ಯಾರಿಗೇನ್ ಕೆಟ್ಟದ್ ಮಾಡಿದೀವಿ? ಸತ್ತಿರೋರೆಲ್ಲ ಯಾರಿಗೇನ್ ಮಾಡಿದಾರೆ ಹೇಳು? ಆ ಸೈಕೋ ಕಿಲ್ಲರ್ದು ವಿಕೃತ ಮನಸ್ಸು. ಅದ್ರಲ್ಲೂ ನಾನೊಬ್ಳು ಡಾಕ್ಟರ್. ನನಗೇನಾದ್ರೂ ಆದ್ರೆ ನೀನ್ ಒಂಟಿ ಆಗೋಗ್ತೀಯ. ನೋಡು, ನಡೆದಿರೋದೆಲ್ಲ ಕೋಇನ್ಸಿಡೆನ್ಸ್ ಅಂತ ಅನ್ಕೊಳ್ಳೋಣ. ಅವ್ರ ಲೈಫಲ್ಲಿ ಆಗಿದೆ ಅಂತ ನಮ್ಮ ಲೈಫಲ್ಲೂ ಅದಾಗಲ್ಲ. ನೀನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು. ನೀನ್ ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ. ನಮ್ಮನ್ನ ಯಾರು ಬೇರೆ ಮಾಡಕ್ಕಾಗಲ್ಲ. ನಿಮ್ಗೇನ್ ಸರ್ ಗೊತ್ತು ಪ್ರೀತಿ ಮತ್ತೆ ಭಾವನೆಗಳ ಬೆಲೆ? ಏನೇ ಆದ್ರೂ ಪೊಲೀಸ್ನವರಲ್ವಾ, ಭಾವನೆಗಳು ಕಮ್ಮಿನೇ. ಅವಳ ನೆನಪುಗಳ ಹತ್ರ ಕಣ್ಣೀರಿದ್ದಾಗೆ. ಇಲ್ಲ ಹರ್ಟ್ ಆದ್ರೆ ಆ ನೆನಪುಗಳೆಲ್ಲ ಹೊರಗಡೆ ಬರುತ್ತೆ. ಕೊನೆಯದಾಗಿ ಅವಳು ನೋಡೋ ಒಂದು ಆಸೆ ಇತ್ತು, ಅದಕ್ಕೂ ಬಣ್ಣ ಹಾಕಿದ್ರಿ. ಇನ್ನನ್ಗೇನು ಆಸೆ ಇಲ್ಲ ಸರ್. ಅವಳಿಲ್ದಿರೋ ಈ ಸಮಾಜನೇ ಅಲ್ಲ. ಅವಳಿಲ್ದಿರೋ ಆ ಮನೆನೇ ಅಲ್ಲ. ಏಯ್, ನಿಮ್ಮ ಮನೆಯವ್ರ ಸಾವಿಗೆ ಕಾರಣರಾದವ್ರ ಮೇಲೆ ರಿವೆಂಜ್ ತೀರಿಸ್ಕೊಳ್ಳೋದಕ್ಕೆ ನೀನು ಕೊಲೆ ಮಾಡಿದೆ. ಕೊಲೆ ಮೇಲೆ ಕೊಲೆ ಮಾಡಿ ನೀನ್ ಯಾವ ನ್ಯಾಯದ ಕೆಲಸ ಮಾಡಿದೆ? ಅಲ್ಲ ಕಣೋ, ಆ ಹುಡುಗರೇನ್ ಮಾಡಿದ್ರು? ಆ ಹುಡುಗ ಬೇಹು, ಬುದ್ಧಿವಂತ, ಜೀವನದಲ್ಲಿ ತುಂಬಾ ಆಸೆ ಇಟ್ಕೊಂಡಿದ್ದ. ಇನ್ನು ಹುಚ್ಚಾಟಕ್ಕೆ ಬಲಿಯಾಗಿ ತಲೆಗೆ ಪೆಟ್ಟು ಬಿದ್ದು ಅವನ ಜೀವನನೇ ಹಾಳಾಗೋಗಿದೆ. ಆ ಹುಡುಗ ಆರ್ಯನ್ ಇಷ್ಟಪಟ್ಟಿರೋ ಹುಡುಗಿನ ಕಳ್ಕೊಂಡ. ನಿನ್ನ ಹುಚ್ಚತನಕ್ಕೆ ಅವನ ಹುಡುಗಿ ಬಲಿಯಾಗಿ ಡಿಪ್ರೆಷನ್ ಅಲ್ಲಿ ಇದ್ದಾನೆ. ಡಿಪ್ರೆಷನ್. ಸೇಡ್ ತೀರಿಸ್ಕೊಳ್ಳೋ ದಾಹದಲ್ಲಿ ಅಷ್ಟು ಜನ ಡಾಕ್ಟರ್ಗಳನ್ನ ಕೊಂದೆ. ನನ್ನ ಹೆಂಡತಿ, ಅವಳು ಬಲಿ ತಗೊಂಡೆ. ನಿನ್ನ ಜೀವನಕ್ಕೂ ಅವಳ ಜೀವನಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದ್ದಾಗ ಬಿಡು, ಅವಳು ಸತ್ತ ಮೇಲೆ ಅವಳನ್ನ ದ್ವೇಷ ಮಾಡೋ ಹಾಗೆ ಮಾಡಿದೆ. ಅದೇ ಸೊಸೈಟಿಲಿ ನಿನ್ನ ತಂಗಿನ ಪುಟ್ಟು ಪಾಪು ಒಂದೇ ಅಲ್ಲ, ಮಗು ಒಂದೇ ಅಲ್ಲ, ನನ್ನ ಹೆಂಡತಿ ಹೊಟ್ಟೆಲು ಮಗು ಇತ್ತು. ಮಗು ಯಾವ ತಪ್ಪನ್ನು ಮಾಡ್ತಿರೋ ನನ್ನ ಕಂದಮ್ಮನ್ನು ನೀನು ಬಲಿ ತಗೊಂಡೆ. ನಿನ್ನ ಸೇಡ್ ಬಲಿ ತಗೋತು. ಸಾವಲ್ಲಿ ನೆಮ್ಮದಿ ಸಿಗುತ್ತೆ ಅನ್ಕೊಂಡ? ನಿನ್ನ ಸಾವಲ್ಲಿ ನೆಮ್ಮದಿ ಸಿಗಕೂಡ್ದು. ಬರೀ ಪಾಪ ಪ್ರಜ್ಞೆಯಿಂದನೇ ನೀನು ಸಾಯ್ಬೇಕು.